ನಿಮಿಷ ಒಬ್ಬರು ಮಾತ್ರ ಹೇಳಿದ್ರೆ ಆಮೇಲೆ ಮಾಡಿ. ಜೈ ಭೀಮ್ ಬಂಧುಗಳೇ, ಇವತ್ತು ಏನು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಏನು ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಕರೆ ನೀಡಿದಂತಹ ಒಂದು ಹೋರಾಟಕ್ಕೆ ಇವತ್ತು ಬಹುತೇಕ ಎಲ್ಲ ಜಿಲ್ಲೆಗಳಿಂದ ಏನು ಬಲಗೈ ಸಮುದಾಯದ ಎಲ್ಲ ಇವತ್ತು ಏನು ಬಲಗೈ ಸಮುದಾಯಕ್ಕೆ ಆಗಿರೋಂಥ ಅನ್ಯಾಯವನ್ನು ಖಂಡಿಸಿ ಅದನ್ನು ಸರಿ ಮಾಡಬೇಕು ಅಂಥೇಳಿ ಸರ್ಕಾರಕ್ಕೆ ಒಂದು ಒತ್ತಾಯನ ಕೊಡಬೇಕಂತೇಳಿ ಇವತ್ತು ಈ ಒಂದು ಹೋರಾಟಕ್ಕೆ ಇವತ್ತು ಬಹುತೇಕ ಎಲ್ಲ ಬಲಗೈ ಸಮುದಾಯದವರು ಒಕ್ಕೂಟದಿಂದ ಜನಬೆಂಬಲವನ್ನು ಸೂಚಿಸಿದ್ದಾರೆ. ಅವರಿಗೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಭಾಳ ಮುಖ್ಯವಾಗಿ ಇವತ್ತು ಏನು ಒಳ ಮೀಸಲಾತಿ ಅಂತ ವಿಚಾರ ಬಂದಾಗ ಏನು ಆಯೋಗವನ್ನು ರಚಿಸಿದ್ದರು ನಾಗಮೋಹನ್ ದಾಸ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವರು ಕೊಟ್ಟಂತಹ ವರದಿಯಲ್ಲಿ ಆ ವರದಿ ಅವೈಜ್ಞಾನಿಕವಾಗಿ ಕೂಡಿದೆ. ಇವತ್ತು ಎಲ್ಲೋ ಒಂದು ಕಡೆ ಸಮುದಾಯನ ಎತ್ತಿಕಟ್ಟಿ ಸಮುದಾಯಗಳ ಮಧ್ಯೆ ಒಂದು ಕಿಚ್ಚನ್ನು ಹಂಚಿರುವಂತಹ ಈ ಒಂದು ವರದಿಯನ್ನು ನಾವು ತಿರಸ್ಕಾರ ಮಾಡ್ತಾಯಿದ್ದೀವಿ. ಆ ಕಾರಣಕ್ಕಾಗಿ ಇವತ್ತು ಏನು ಅಂಕಿ ಅಂಶಗಳಲ್ಲಿ ವ್ಯತ್ಯಾಸ ಆಗಿದೆ ಅದನ್ನು ಸರಿ ಮಾಡಿ ಮತ್ತು ಏನು ಬಲಗೈ ಸಮುದಾಯಕ್ಕೆ ಆಗಿರುವಂಥ ಅನ್ಯಾಯವನ್ನು ಸರಿ ಮಾಡಬೇಕು ಅಂತೇಳಿ ಇವತ್ತು ಎಲ್ಲ ಸಮುದಾಯದವರು ಸೇರಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಇವತ್ತು ಏನಂದರೆ ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದರೆ ಏನು ಇವತ್ತು ಬಲಗೈ ಸಮುದಾಯ ಮೊದಲು ಪ್ರವರ್ಗ 1ರಲ್ಲಿದ್ದನ್ನು ಇವತ್ತು ಬಿ ಅಂತ ಮಾಡಿದ್ದಾರೆ. ದಯಮಾಡಿ ಅದು ಯಾವುದೇ ಕಾರಣಕ್ಕೂ ನಾವು ಒಪ್ಪಲಿಕ್ಕೆ ತಯಾರಿಲ್ಲ. ಹಾಗಾಗಿ ನಮ್ಮನ್ನು ಕೂಡ ಪ್ರವರ್ಗ ಎನಲ್ಲಿ ಸೇರಿಸಬೇಕು, ಇಲ್ಲ ಸಾಧ್ಯವಾದರೆ ಏನು ಹಿಂದೆ ಇತ್ತು ಆ ಒಂದು ಮೀಸಲಾತಿನೇ ಕಳಿಸ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಉಳಿದಂತೆ ಇವತ್ತು ಏನಂದರೆ ಈ ಹೋರಾಟ ನಾವು ಯಾವುದೇ ಒಂದು ಜಾತಿ ಸಮುದಾಯ ವಿರುದ್ಧವಲ್ಲ. ಇಲ್ಲಿ ಏನು ಬಲಗೈ ಸಮುದಾಯಕ್ಕೆ ಆಗಿದೆ ಆ ಒಂದು ಅನ್ಯಾಯಕ್ಕಾಗಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಆ ಕಾರಣಕ್ಕಾಗಿ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಅಲ್ಲಿ ಏನು ಬಲಗೈ ಸಮುದಾಯಕ್ಕೆ ಆಗಿರೋ ಅನ್ಯಾಯವನ್ನು ಸರಿ ಮಾಡಬೇಕು ಮತ್ತು ಈಗ ಅಲ್ಲಿ ತನಕ ಏನು ಇದ್ದಂತಹ ಒಂದು ಮೀಸಲಾತಿಯನ್ನೇ ಜಾರಿಯಲ್ಲಿ ಇರಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದೀವಿ.